ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 71. ವಿರಾಟ್ ಎದೆ ಮೇಲಿದ್ದಂಥ ತನ್ನದೇ ಹೆಸರಿನ ಟಾಟೋನ ನೋಡಿ, ಶ್ರೀ, ಇವರಿಗೆ ನಾನು ಯಾವಾಗ ಹೀಗೆ ಟಾಟಾ ಹಾಕಿಸ್ಕೊಳ್ಳೋಷ್ಟು ಹತ್ತಿರ ಆಗಿದ್ದೆ ಎಂದು ಯೋಚಿಸ್ತಿದ್ಲು. ವಿರಾಟ್ ಚಂದದ ನಿದ್ದೆಯಲ್ಲಿ ಇದ್ದ. ಮೊದಲೇ ಅವನು ಮೆಡಿಸನ್ ತಗೋತಿದ್ದ. ನೈಟ್ ಬೇರೆ ಲೇಟಾಗಿ ಮಲಗಿದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದ. ಶ್ರೀ ಅವನ ಎದೆ ಮೇಲೆ ಹಾಕಿದ್ದಂಥ ಟ್ಯಾಟೋ ಮೇಲೆ ಇದ್ದ ಪ್ಲಾಸ್ಟರ್ನ ತೆಗೆದು, ಇದನ್ನು ಯಾಕೆ ಮುಚ್ಚಿಟ್ಟಿದ್ದಾರೆ ಎಂದು ಯೋಚಿಸಿ ತಲೆ ಕೊಡುವಿ, ನೋಡೋಣ ಇದನ್ನು ನೋಡಿ ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ಎಂದು ಎದ್ದು ಸ್ನಾನ ಮಾಡಿದ್ರು. ಅವನು ಎದ್ದೇಳಲಿಲ್ಲ. ಶ್ರೀ ಪಾಪ ರೆಸ್ಟ್ ಮಾಡಲಿ ಎಂದು ಕೆಳಗೋಗಿ, ಸಾವಿತ್ರಮ್ಮ ಅವರು ಎದ್ದ ಮೇಲೆ ತಿಂಡಿ ಕೊಡಿ ಎಂದು ತನ್ನ ಡ್ಯೂಟಿಗೆ ಹೋಗ್ತಾಳೆ. ಸುಮಾರು ಮಧ್ಯಾಹ್ನದ ಸಮಯದವರೆಗೂ ವಿರಾಟ್ ಮತ್ತು ರೋಹನ್ ಮಲಗಿದ್ರು. ಅವನು ಮಧ್ಯಾಹ್ನದ ಮೇಲೆ ಎದ್ದ. ವಿರಾಟ್ ಎದ್ದು ಸ್ನಾನ ಮಾಡಿ ಮಿರರ್ ಮುಂದೆ ನಿಂತಾಗ ತನ್ನ ಎದೆ ಮೇಲೆ ಮೂಡಿದ್ದಂಥ ಟ್ಯಾಟು ನೋಡಿ ಗಾಬರಿಲಿ ಪ್ಲಾಸ್ಟರ್ನ ಹುಡುಕ್ತ. ಅದು ಎಲ್ಲೂ ಕಾಣಲಿಲ್ಲ. ಕೊನೆಗೂ ಇದು ಯಾವಾಗ ಬಿದ್ದೋಗಿತ್ತು? ಇದನ್ನು ಶ್ರೀ ನೋಡಿದ್ರು ಅವಳು ಏನು ಅಂದ್ಕೊಂಡಿದ್ದಾಳೆ? ಏನಾದರೂ ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಆದರೆ ಅವಳು ಇದನ್ನು ನೋಡಿ ಬೇರೆ ಥರ ತಿಳಿದು ನನ್ನ ಮೆಚ್ಚೋಕೆ ಹೀಗೆ ಹಾಕಿಸ್ಕೊಂಡಿರೋದು ಅಂತ ಇಂಥ ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತಾನೆ ಅಂದರೆ ತುಂಬ ಹರ್ಟ್ ಆಗುತ್ತೆ ಎಂದು ಕೂತವನು, ಶ್ರೀ ಪ್ಲೀಸ್, ಆ ಥರ ನಿನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಇದನ್ನು ಹಾಕ್ಸಿಲ್ಲ, ತಪ್ಪಾಗಿ ತಿಳಿಬೇಡ ಶ್ರೀ ಎಂದುಕೊಂಡವನು ಸ್ವಲ್ಪ ಡಲ್ಲಾಗೆ ಕೂತು ಯೋಚಿಸ್ತಿದ್ದ. ಡ್ಯೂಟಿಗೆ ಜಾಯ್ನ್ ಆದ ಹುಡುಗಿ ಮೊದಲು ಹೋಗಿದ್ದು ದೀಕ್ಷಿತ್ ಸ್ಟೇಷನ್ಗೆ. ಅಲ್ಲಿ ಪ್ರತೀಕ್ಷಾ ಸ್ಟೇಟ್ಮೆಂಟ್ ಬೇಕಾಗಿತ್ತು. ಅದಕ್ಕೆ ಅಲ್ಲಿಗೆ ಹೋಗಿದ್ಲು. ದೀಕ್ಷಿತ್ ಇರಲಿಲ್ಲ. ಅದರ ಸ್ಟೇಟ್ಮೆಂಟ್ ತಗೊಂಡು ವಾಪಸ್ ಹೋಗುವಾಗ ಎದುರಾಗಿದ್ದು ದೀಕ್ಷಿತ್ ಕಾರ್. ಶ್ರೀ ಕಾರ್ಗೆ ಎದುರಾಗಿ ಸ್ಟಾಪ್ ಮಾಡಿದ ಕಾರ್ನ ನೋಡಿ ಶ್ರೀ ತನ್ನೆಲ್ಲ ಬೇಜಾರನ್ನ ಬಿಟ್ಟು ತಾನು ಯಾಕೆ ಬಂದೆ ಅನ್ನೋದನ್ನು ಹೇಳೋಕೆ ಕಾರ್ನಿಂದ ಕೆಳಗಿಳಿದ್ಲು. ದೀಕ್ಷಿತ್ ಕೂಡ ಕಾರ್ನಿಂದ ಕೆಳಗಿಳಿದು ಬೇರೇನೋ ಯೋಚಿಸದೆ ಶ್ರೀನ ನಡು ರೋಡ್ನಲ್ಲೇ ತಬ್ಕೊಂಡು, ಸಾರಿ ಶ್ರೀ ಪ್ಲೀಸ್ ನನ್ನ ಜೊತೆ ಮಾತು ಬಿಡಬೇಡ ಎಂದು ಏನೇನೋ ಮಾತಾಡ್ತಿದ್ರೆ ಶ್ರೀ ಶಾಕ್ನಲ್ಲಿ ಕಲ್ಲು ನಿಂತಂತೆ ನಿಂತೇ ಇದ್ಲು. ದೀಕ್ಷಿತ್ ಮಾತ್ರ ಮನಸ್ಸಿಗೆ ಬೇಜಾರಾಗಿದ್ದು ತಾನು ಅವಳಿಲ್ಲದ ಪ್ರತಿದಿನ ಅವಳ ಸ್ಟೇಷನ್ಗೆ ಬಂದು ಹೋಗುತ್ತಿದ್ದದನ್ನು ಎಲ್ಲವನ್ನ ಹೇಳ್ತಿದ್ದ. ಶ್ರೀ ಅದಕ್ಕೆ ಏನೂ ರೆಸ್ಪಾನ್ಸ್ ಮಾಡದೇ ಇದ್ದಿದ್ದನ್ನು ನೋಡಿ ಶ್ರೀ ಎಂದು ಅವಳನ್ನು ಬಿಟ್ಟು ಅವಳನ್ನು ಅಲುಗಾಡಿಸಿದ ಮೇಲೇ ಅವಳು ಎಚ್ಚೆತ್ತು ದೀಕ್ಷಿತ್ ಕಡೆ ನೋಡಿದ್ಲು. ದೀಕ್ಷಿತ್ ಮುಖದಲ್ಲಿ ಬೇಸರ ಇತ್ತು. ಹಾಗೆ ಅವಳ ಕೈ ಹಿಡಿದು, ಸಾರಿ ಶ್ರೀ, ನಾನು ನಿನಗೆ ಬೇಜಾರು ಮಾಡಿದೆ, ಬೇಕಾದರೆ 2 ಡೇಟ್ ಹಾಕ್ಬಿಡು, ಬಟ್ ನೀನು ಹೀಗೆ ಹೇಳ್ದೆ ಕೇಳದೆ ಎಲ್ಲೂ ಹೋಗಬೇಡ, ಎಷ್ಟು ದಿನ ಆಯಿತು ನಾನು ನಿನ್ನ ಜೊತೆ ಮಾತಾಡಿ ಎಂದು ಅವಳನ್ನು ನೋಡಿ ಹೇಳ್ತಿದ್ರೆ ಫಸ್ಟ್ ಟೈಮ್ ಶ್ರೀಗೆ ದೀಕ್ಷಿತ್ ಮನಸ್ಸಲ್ಲಿ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಲ್ಲ ಅನಿಸೋಕೆ ಶುರುವಾಯಿತು. ಇದುವರೆಗೂ ಅವನು ಮಾಡೋ ಕೇರ್, ಅವನು ಹೇಳುವ ಬುದ್ಧಿವಾದ ನೋಡಿ ಫ್ರೆಂಡ್ಸ್ ಅಂತ ತಿಳಿದ್ಲು. ಬಟ್ ಇವತ್ತು ಅವಳಿಗೆ ಅವನಲ್ಲಿ ಬೇರೇನೋ ಇದೆ ಅನ್ನೋ ಫೀಲ್ ಅವಳಿಗೆ ಕಂಡಿತು. ದೀಕ್ಷಿತ್ ಮಾತಾಡ್ತಿದ್ರು ಶ್ರೀಗೆ ತುಂಬ ದೊಡ್ಡ ಆಘಾತನೆ ಮಾಡಿಬಿಟ್ಟಿದ್ದ. ಅವನು ಮುಂದೆ ಏನನ್ನೂ ಮಾತಾಡದೆ, ಅದು ಕೆಲಸ ಆಯಿತು, ಬ್ಯುಸಿ ಎಂದು ಏನು ಸರಿಯಾಗಿ ಮಾತಾಡದೆ ಕಾರ್ ಹತ್ತಿದವಳಿಗೆ ಆ AC ಕಾರ್ನಲ್ಲೂ ಬೆವರಿಳಿತು. ದೀಕ್ಷಿತ್ ಓದಿನಲ್ಲಿ ತುಂಬ ಕ್ಲವರ್. ಶ್ರೀ ಮತ್ತು ದೀಕ್ಷಿತ್ ಬೇರೆ ಬೇರೆ ಕಡೆ ಓದಿದ್ರು ಆಗಾಗ ಮನೆಯಲ್ಲಿ ಮೀಟ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ಡೌಟ್ ಕ್ಲಿಯರ್ ಮಾಡ್ತಿದ್ದ. ಶ್ರೀ ಯಾವತ್ತೂ ಅಣ್ಣ ತಮ್ಮನ ನಡುವೆ ಬೆಳೆದವಳಲ್ಲ. ಇನ್ನು ಹುಡುಗರ ಫ್ರೆಂಡ್ಸ್ ಆಗಿದ್ದು ಇಲ್ಲವೇ ಇಲ್ಲ. ತಾನಾಯಿತು ತನ್ನ ಮನೆ, ಓದು, ಇಷ್ಟೇ ಅವಳ ಪ್ರಪಂಚ. ಚಿತ್ರ ಅವರಿಗೆ ಸಿಕ್ಕ ಮೇಲೆ ದೀಕ್ಷಿತ್ ಮೋಟಿವ್ ಮಾತು ಶ್ರೀನ ಇನ್ನಷ್ಟು ಸ್ಟ್ರಾಂಗ್ ಮಾಡಿತ್ತು. ಅದಕ್ಕೆ ಇದಕ್ಕಿಂತ ಒಳ್ಳೆ ಫ್ರೆಂಡ್ ಬೇಕಾ ಎನಿಸಿ ಸ್ವಲ್ಪ ಹೆಚ್ಚಾಗೆ ಮಾತಾಡ್ತಿದ್ಲು ಅವನ ಬಳಿ. ಬಟ್ ಅವಳ ಮನಸ್ಸಲ್ಲಿ ಈಗಾಗಲೇ ಫಿಕ್ಸ್ ಆಗಿದ್ಲು, ತಾನು ಮದುವೆ ಆದವಳು, ಯಾರ ಮೇಲೂ ಈ ಪ್ರೀತಿ ಪ್ರೇಮ ಅನ್ನೋ ಭಾವನೆ ಬೆಳೆಸ್ಕೊಳ್ಳೋದು ನಮ್ಮ ಸಂಸ್ಕೃತಿಗೆ ವಿರುದ್ಧ ಎಂದು. ಎಷ್ಟೇ ಆದರೂ ಸಂಸ್ಕಾರವಂತ ವಾಸುದೇವ್ ಮಗಳಲ್ಲವೇ. ಹಾಗಾಗಿ ವಿರಾಟ್ ಬಿಟ್ಟು ಇದುವರೆಗೂ ಯಾವ ಹುಡುಗನ ಮೇಲೆ ಎಂದು ಆ ಥರ ಫೀಲ್ ಹುಟ್ಟಿರಲಿಲ್ಲ. ಬಟ್ ಇವತ್ತು ದೀಕ್ಷಿತ್ ನಡೆದುಕೊಂಡಿದ್ದನ್ನು ನೋಡಿ ಅವಳಿಗೇ ಗೊತ್ತಿಲ್ಲದೆ ಗಿಲ್ಟ್ ಶುರುವಾಯಿತು.
ನಾನು ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ದಕ್ಕೆ ಇವರ ಮನಸ್ಸಲ್ಲಿ ಈ ಥರ ಭಾವನೆ ಮೂಡಿದೆ ಎಂದು ಅವಳಲ್ಲೇ ರಿಗ್ರೆಟ್ ಮಾಡುತ್ತಿದ್ಲು. ದೀಕ್ಷಿತ್ ಅವಳ ಜೊತೆ ಒಂದು ವಾರ ಮಾತು ಬಿಟ್ಟ ಮೇಲೆ ಅವನಿಗೆ ಗೊತ್ತಿಲ್ಲದೆ ಶ್ರೀ ಮೇಲಿನ ಕೋಪ ಕರಗಿ ಅವನ ಮನಸ್ಸಲ್ಲಿ ಇದ್ದ ಅವಳ ಮೇಲಿನ ಪ್ರೀತಿ ಎಷ್ಟಿದೆ ಅನ್ನೋದನ್ನು ಅವನು ಕಂಡುಕೊಂಡ. ಅವಳು ಕೇಸ್ ಮೇಲೆ ಎಲ್ಲೋ ಹೋಗಿದ್ದಾಳೆ ಎಂದಾಗ ಯಾವಾಗ ಬರ್ತಾಳೆ ಎಂದು ಅವನೆಷ್ಟು ಚಡಪಡಿಸಿದ್ನು. ಬಟ್ ಈಗ ತುಂಬ ದಿನಗಳ ಮೇಲೆ ಅವಳನ್ನು ನೋಡಿದ ಖುಷಿಗೆ ತನ್ನ ಎಮೋಷನ್ನ ಹೊರಗಾಕಿ ನಡು ರೋಡ್ ಅನ್ನೋದು ಮರೆತು ತಬ್ಬಿ ನನ್ನ ಜೊತೆ ಮಾತಾಡು ಶ್ರೀ ಎಂದು ಬೇಡ್ಕೊಂಡಿದ್ದ. ಶ್ರೀ ಸೈಲೆಂಟ್ನ ದೀಕ್ಷಿತ್ ಈಗ ಬೇರೆ ಥರನೇ ತಿಳಿದು ನಾನು ಹೀಗೆ ತಬ್ಬಿದ್ದಕ್ಕೆ ಪಾಪ ಅವಳಿಗೆ ತುಂಬ ಮುಜುಗರ ಆಗಿರುತ್ತೆ ಎಂದು ಅವನೇ ಒಂದು ಸಮಾಧಾನದ ಉತ್ತರನ್ನು ತಂದುಕೊಂಡಿದ್ದ. ಮನೆಗೋದ ದೀಕ್ಷಿತ್ ತುಂಬ ಖುಷಿಯಾಗಿದ್ದ. ಅವಳು ಬಂದಿದ್ದಾಳೆ, ಅವಳನ್ನು ತುಂಬ ದಿನಗಳ ಮೇಲೆ ನೋಡಿದ್ದೆ ಎನ್ನುವುದಕ್ಕೆ. ಅದನ್ನು ನೋಡಿದ ಚಿತ್ತ ಅವರು ಏನೋ ಇವತ್ತು ಎಷ್ಟೊಂದು ಖುಷಿಯಾಗಿದೆಯಾ ಎಂದರು. ಅದಕ್ಕೆ ಕಿವಿ ಕೊಡದೆ ತನ್ನ ರೂಮ್ಗೆ ಹೋದವನು ಬೆಡ್ ಮೇಲೆ ಬಿದ್ದು ಅವನು ಶ್ರೀನ ತುಂಬ ಎಮೋಷ್ನಲ್ ಆಗಿ ತಬ್ಬಿದ್ದಾನೆ ನೆನೆದು, ಸಾರಿ ಶ್ರೀ, ನಿನ್ನ ಕೇಸ್ ಮುಗಿಯೋವರೆಗೂ ನನ್ನ ಕೈಯಲ್ಲಿ ಈ ವಿಷಯನ ಹೇಳದೆ ಇರೋಕ್ಕಾಗ್ತಿಲ್ಲ ಅನಿಸುತ್ತೆ. ನಿನಗೆ ಗೊತ್ತಾ ಈ 15 ದಿನ ಎಷ್ಟು ಕಷ್ಟಪಟ್ಟೆ ಅಂತ. ನಿನ್ನ ಜೊತೆ ಮಾತಾಡಿದೆ, ನಿಜವಾಗ್ಲೂ ನನ್ನ ಕೈಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು, ಆದರೆ ಇಷ್ಟೊಂದಿದೆ ಅನ್ನೋದು ತಿಳಿದಿದೆ ಈ ದಿನಗಳು. ನಿನ್ನ ಜೊತೆ ಮಾತಾಡಿದೆ, ನಿನ್ನ ನೋಡದೆ ಕಳೆಯೋದು ಅದೆಷ್ಟು ಹಿಂಸೆ ಅನ್ನೋದು ನನಗೆ ಗೊತ್ತಾಯಿತು. ಅಬ್ಬಾ ಇವತ್ತು ನೀನು ಸಿಕ್ಕಿದ್ಯಲ್ಲ ಎಂದು ನಗತಾ ಶ್ರೀ ಫೋಟೋ ಹಿಡಿದು ಮುದ್ದು ಮಾಡ್ದ. ಈತ ಶ್ರೀ ಪರಿಸ್ಥಿತಿ ಬೇರೆಯೇ ಇದೆ. ಅವರ ಅನ್ನದ ಋಣದ ಜೊತೆಗೆ ಅವರು ಸಾಯುತ್ತಿದ್ದ ತನ್ನನ ಬದುಕಿಸಿ ಇಷ್ಟು ಓದೋಕ್ಕೆ ಸಹಾಯ ಮಾಡಿದ್ದಾರೆ. ಅಕಸ್ಮಾತ್ ದೀಕ್ಷಿತ್ ಮನಸ್ಸಲ್ಲಿ ಇರುವ ರೀತಿ ಚಿತ್ರಾಮ್ಮನ ಮನಸ್ಸಲ್ಲಿ ಇದ್ದರೆ ಏನು ಮಾಡಲಿ ಎನ್ನುವ ಆತಂಕ ಸೃಷ್ಟಿಯಾಯಿತು. ಸರಿಯಾಗಿ ಡ್ಯೂಟಿ ಮಾಡೋಕ್ಕಾಗದೆ ಮನೆಗೆ ನಡೆದ ಹುಡುಗಿಗೆ ಇವಳ ದಾರಿ ಕಾಯುತ್ತಿದ್ದಂಥ ವಿರಾಟ್ ಎದುರಾಗಿದ್ದ. ಅವನು ಶ್ರೀ ನೋಡಿದ್ಲ ಟ್ಯಾಟೋನ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಅವಳ ಜೊತೆ ಮಾತಾಡೋಕೆ ಅಂತ ಕಾಲ್ ಮಾಡಿದ್ದ. ಬಟ್ ಇವಳಿರೋ ಪರಿಸ್ಥಿತಿಗೆ ಅವನ ಫೋನ್ ಕೂಡ ನೋಡೇ ಇರಲಿಲ್ಲ. ಮನೆಗೆ ಬಂದವಳು ಬೇಸರದಲ್ಲೇ ಮೆಟ್ಟಿಲತ್ತಿ ರೂಮ್ ಸೇರಿದ ಹುಡುಗಿ ಮನೇಲಿ ವಿರಾಟ್ ಮತ್ತು ರೋಹನ್ ಇದ್ದಾನೆ ಅನ್ನೋದನ್ನು ಮರೆತು ಸೀದಾ ತನ್ನ ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತಳು. ಮೈ ಮೇಲೆ ನೀರು ಬೀಳ್ತಿದ್ರೆ ಅವಳಿಗೆ ನೆನಪಾಗಿದ್ದು ದೀಕ್ಷಿತ್ ತಬ್ಬಿ, ಶ್ರೀ ನೀನೀಗೆ ಮಾತು ಬಿಡಬೇಡ, ನನಗೆ ಇರೋಕ್ಕೆ ಸಾಧ್ಯ ಇಲ್ಲ ಎಂದಿದ್ದೆ. 1 ಗಂಟೆ ನೀರಿನಡೆ ನಿಂತು ಸ್ನಾನ ಮಾಡಿ ಯೋಚನೆಯಲ್ಲೇ ಹುಡುಗಿ ಬಾತ್ರೂಮ್ನಲ್ಲೇ ಹೊರಗೆ ಬಂದಳು. ಹೊರಗೆ ವಿರಾಟ್ ಕೂತಿದ್ದ ಇವಳ ಜೊತೆ ಮಾತಾಡಬೇಕು ಅಂತ. ಅದೇ ಸಮಯಕ್ಕೆ ಅವನನ್ನು ನೋಡಿದ ಶ್ರೀಗೆ ನೆನಪಾಗಿದ್ದು, ಅವತ್ತು ಇವನು ಹೊರಗೆ ಹಾಕ್ತಿದ್ರೆ ನಾನು ಚಿತ್ರಾಮ್ಮನ ಕೈಗೆ ಸಿಗ್ತಿರ್ಲಿಲ್ಲ. ಆಗ ನಾನವರ ಋಣದ ಭಾರದಲ್ಲಿ ಇರೋಕ್ಕೆ ಸಾಧ್ಯನೇ ಇರಲಿಲ್ಲ ಎನ್ನುವ ಥಾಟ್. ಇದೇನೋ ಗೊತ್ತಿರದ ವಿರಾಟ್ ಶ್ರೀ ಅದು ಎಂದ ಅಷ್ಟೆ. ದೀಕ್ಷಿತ್ ನಡ್ಕೊಂಡಿದ್ದ ಫ್ರಸ್ಟ್ರೇಷನ್ ಎಲ್ಲ ಎದುರುಗಿದ್ದ ವಿರಾಟ್ ಮೇಲೆ ತಿರುಗಿತು. ಅವು ಡೇರ್ ಯು, ಏನ್ರಿ ಮಾಡ್ತಿದ್ದೀರಾ ಇಲ್ಲಿ? ನಿಮ್ಮನ್ನು ಯಾರು ಎಲ್ಲಿ ಬರೋಕೆ ಹೇಳಿದ್ದು? ನಿಮ್ಮನ್ನು ನೀವು ಏನಂತ ತಿಳ್ಕೊಂಡಿದ್ದೀರಾ? ಒಂದು ಹುಡುಗಿ ರೂಮ್ಗೆ ಬರಬೇಕಾದ್ರೆ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಗೆಟ್ ಔಟ್, ಐ ಸೆಡ್ ಗೆಟ್ ಔಟ್ ಎಂದು ಜೋರಾಗಿ ಕಚ್ಚಿದ್ಲು. ವಿರಾಟ್ ಕೂಡ ನಿದ್ದೆಯಿಂದ ಎದ್ದಾಗಿಂದನೂ ಅವಳು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾಳೋ ಅನ್ನೋ ಟೆನ್ಷನ್ನಲ್ಲೇ ಇದ್ದ. ಈಗ ಇವಳ ಕೂಗಾಟ ನೋಡಿ ಅವನಿಗೂ ಬೇಜಾರಾಯಿತು. ನೆನ್ನೆವರೆಗೂ ಒಂದು ರೀತಿ ಚೆನ್ನಾಗಿದ್ದ ಹುಡುಗಿ ಹೀಗೆ ಸಡನ್ ಆಗಿ ಬೈದಿದ್ದು ಅವನಿಗೆ ತುಸು ಆಘಾತನೇ ತಂದು ಹೊಡ್ಡಿತ್ತು. ಪೊಲೈಟ್ ಆಗಿ ವಿರಾಟ್ ಶ್ರೀ ಪ್ಲೀಸ್ ಎಂದು ಅವಳ ಭುಜ ಹಿಡಿದವನಿಗೆ ಕೈ ತೆಗಿರಿ ಅಂದ್ಲು ತಾವಡೆ ಬೇಗಿದ್ದು. ವಿರಾಟ್ ಶ್ರೀ ಎಂದು ಇನ್ನೂ ಅವಳ ಭುಜ ಹಿಡಿದಿದ್ದವನಿಗೆ ಫಸ್ಟ್ ಟೈಮ್ ಶ್ರೀ ಪೂರ್ತಿ ರೈಸ್ ಆಗಿ ಅವನ ಕೆನ್ನೆಗೆ ಬಾರಿಸಿದ್ಲು. ವಿರಾಟ್ಗೆ ಇದೊಂದು ರೀತಿ ದೊಡ್ಡ ಶಾಕಿಂಗ್. ಅವರಿಬ್ಬರು ಜಗಳ ಆಡೋದು ಕೆಳಗಿದ ರೋಹನ್ ಮತ್ತು ಸಾವಿತ್ರಮ್ಮ ಇಬ್ಬರಿಗೂ ಕೇಳಿ ಏನಾಯಿತು ಎಂದು ನೋಡೋಕ್ಕೆ ಬಾಗಿಲ ಬಳಿ ಬರೋದಕ್ಕೂ ಶ್ರೀ ವಿರಾಟ್ ಮೇಲೆ ಕೈ ಮಾಡೋದಕ್ಕೂ ಸರಿಯಾಗಿತ್ತು. ವಿರಾಟ್ ಹುಬ್ಬುಗಂಟಿಕಿ ಅವಳನ್ನೇ ನೋಡ್ತಿದ್ರೆ, ಶ್ರೀ ನೀವ್ಯಾರು ನನ್ನ ಮುಟ್ಟೋಕ್ಕೆ? ನಿಮಗೇನು ರೈಟ್ಸ್ ಇದೆ? ಯಾವ ರೈಟ್ಸ್ ಇದೆ ಅಂತ ನನ್ನ ಟಚ್ ಮಾಡ್ತಿದ್ದೀರಾ ಎಂದಳು. ವಿರಾಟ್ ಶ್ರೀ ನನ್ನ ಮಾತು ಕೇಳು ಎಂದ ಬೇಸರದಲ್ಲೇ. ಶ್ರೀ ಯಾಕ್ರಿ ಕೇಳಬೇಕು? ಯಾಕೆ ಕೇಳಬೇಕು ಅಂತಿದ್ದೀನಿ. ಅಷ್ಟಕ್ಕೂ ನೀವೇನಾಗಬೇಕು ನನಗೆ? ಫ್ರೆಂಡಾ, ಬಂಧುನಾ, ಬಳಗನಾ ಎಂದಳು. ವಿರಾಟ್ ತುಸು ಸಂಕೋಚದಲ್ಲೇ ಮಲ್ಲೆಗೆ ನಿನ್ನ ಗಂಡ ಎಂದ.
ಅಷ್ಟೇ ಮುಗೀತು. ಶ್ರೀಕೋಪಕ್ಕೆ ಮಿತಿ ಮೀರಿತು. ಏನಂದ್ರಿ? ಗಂಡ ಗಂಡ ಅನ್ನೋ ಪದದ ಅರ್ಥ ಗೊತ್ತಾ ಎಂದವಳು ಏನೋ ದಾಟು ಹೊಳೆದ ರೀತಿ ತನ್ನ ಹಣೆಗೆ ಹೊಡೆದುಕೊಳ್ತಾ, ಹೋ, ನೀವು ಫಾರಿನ್ ಅಲ್ವಾ ಎಂದು ವಿರಾಟ್ ಕಡೆನೇ ಸಣ್ಣ ಕಣ್ಣು ಮಾಡಿ, ನಿಮಗೆ ಹಸ್ಬೆಂಡ್ ಅನ್ನೋ ಮೀನಿಂಗ್ ಗೊತ್ತಿದೆಯಾ? ಒಬ್ಬ ಗಂಡನಾಗಿ ಒಂದು ಜವಾಬ್ದಾರಿಯಾದರೂ ನಿಭಾಯಿಸಿದ್ರಾ ಎಂದಳು. ಶ್ರೀಗೆ ಎಲ್ಲಿ ಚಿತ್ರ ಅವರಿಗೆ ಅರ್ಟ್ ಮಾಡುತ್ತೀನೋ ಅನ್ನೋ ಆ ಕೋಪನ ವಿರಾಟ್ ಮೇಲೆ ತೀರಿಸ್ಕೊಳ್ತಿದ್ದಾಳೆ. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.